ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು. ಇಲ್ಲಿಂದ 2 ಕಲ್ ಬಂತು. ಮತ್ತೆ ನಾವು ವಿಡಿಯೋಸ್ ಎಲ್ಲ ಚೆಕ್ ಮಾಡ್ತಾ ಇದೀವಿ. ಯಾರಿಗೆ ಏನು ಮೇಜರ್ ಇಂಜರಿ ಆಗಿಲ್ಲ. 2 ಕಲ್ ಬಿತ್ತು. ನಮ್ಮ ಪೊಲೀಸ್ ಮೇಲೆನೆ ಸೈಡ್ ಅಲ್ಲಿ ಬಿತ್ತು. ಏನಾಗಿಲ್ಲ. ಯಾರು ಪಬ್ಲಿಕ್ ಮೇಲೆ ಬಂದಿಲ್ಲ. ನಾವು ಈಗ FIR ಮಾಡ್ತಾ ಇದೀವಿ. ಯಾರು ಈ ತರ ಮಾಡಿದ್ರೆ ಅವರಿಗೆ ವಶಕ್ಕೆ ತಗೋತೀವಿ. ಯಾರು ಕಿಟ್ಕಳಿ ಅವರು ಮಾಡಿದ್ದಾರೆ, ಮಿಸ್ಕ್ರೆಂಟ್ ಅವರು ಮಾಡಿದ್ದಾರೆ. ನಾವು ಪೂರ್ತಿ ಬಂದೋಬಸ್ತ್ ಮಾಡಿದ್ದೀವಿ. ಡ್ರೋನ್ ಸರ್ವೆ ಕೂಡ ಮಾಡಿದ್ದೀವಿ. ಕಲ್ಲು ಉದ್ದೇಶಪೂರ್ವಕವಾಗಿ ಒಗ್ದಿದ್ದಾನೆ. ಬಟ್ ಮುಂಚೆ ಪ್ಲಾನಿಂಗ್ ಇತ್ತು ಅಥವಾ ಪ್ಲಾನಿಂಗ್ ಇಲ್ಲ. 2 ಕಲ್ ಅವ್ರ ಕೈಗೆ ಏನ್ ಸಿಕ್ತು, ಸಣ್ಣ ಕಲ್, ಅದು ಎಸಿದ್ದಾನೆ. ಈಗಾಗಲೇ ಎಲ್ಲರಿಗೆ ಈ ಕೇಸಲ್ಲಿ ಯಾರೇ ಐಡೆಂಟಿಫೈ ಆಗಬೇಕು ಎಲ್ಲರಿಗೆ ಐಡೆಂಟಿಫೈ ಮಾಡಿ ನಾವು ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ಆ ಪ್ರಕರಣದಲ್ಲಿ 8 ಜನಗೆ ಬಂಧನ ಆಗಿದೆ. ಅದರಲ್ಲಿ A1 ಆರೋಪಿ ಆ ಕಲ್ಲು ಯಾರು ಎಸಿದಾನೆ ಅವನ ಹೆಸರು ತನ್ಜೀರ್. ನಾವು ಕೂಡ ಅಲ್ಲಿ ವಿಡಿಯೋ ಹಿಂದೂ ಸಮಾಜದ ಉತ್ಸವದ ಮೇಲೆ ಕಲ್ಲುಗಳನ್ನು ಒಗಿತಿದ್ದಾರಲ್ಲ, ನಾಳೆ ನಮ್ಮ ಹಿಂದೂ ಸಮಾಜ ಉತ್ಸವ ಇದೆ, ಇದನ್ನು ರದ್ದು ಮಾಡಬೇಕು ಅಂತ ಮಾಡ್ತಾ ಇದ್ದೀರಾ ನೀವು? ಎಲ್ಲರ ಗಮನಕ್ಕೆ ಈಗಾಗಲೇ ನಾನು ತಂದಿದ್ದೇನೆ. ಅದರ ಪೂರ್ಣ ತಯಾರಿಯನ್ನು ಕೂಡ ಮಾಡಿದ್ದಾಗಿದೆ. ನಾವು ಎಲ್ಲಾ ಹಿಂದೂ ಸಮಾಜ ಇದರ ಬಗ್ಗೆ ಆಗಬಾರ್ದು ಸರ್, ಅಂತದ ಪರಿಸ್ಥಿತಿ ಆಗೈತ್ರಿ. ಈಗ ಇದರಿಂದ ದುಡ್ದು ಮತ್ತೆ ಇದು ಮುಂಜಾನೆ ಹಿಡಿದು ಸಂಜೆ ತನ ವ್ಯಾಪಾರ ಮಾಡ್ತಾರೆ. ನಿನ್ನೆ ಮಾಲ್ ಹೆಚ್ಚಿಗೆ ತಗೊಂಡಿದ್ರು ಮತ್ತೆ ಇಟ್ಟಿದ್ರು. ಮತ್ತೆ ಅದು ಎಲ್ಲೇ ಬ್ಯಾರೆ ಕಡೆ ಆಗಿದ್ದ ಇಲ್ಲಿದ್ ಬಂದ ಹಿಂಗ ಬೆಂಕಿ ಹಚ್ಚು ಕೆಲಸ ಮಾಡ್ಯಾರ. ಇದರಿಂದ ಯಾರಾದಾರ ನೋಡ್ರಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಸರ್. ಅವ್ರ ವಿರುದ್ಧ FIR ದಾಖಲೆ ಮಾಡಬೇಕು. ಹಿಂದಕ್ಕೆ ತಕ್ಕೋಬೇಕು. ಕಂಟ್ರೋಲ್ ಮಾಡತಕ್ಕಂತಹ ಜವಾಬ್ದಾರಿ ಆಡಳಿತದ ಮೇಲೆ ಇದೆ. ಇದಕ್ಕಾಗಿ ಯಾರ ಗಮನಕ್ಕೆ ತರಬೇಕು, ಎಲ್ಲರ ಗಮನಕ್ಕೆ ಈಗಾಗಲೇ ನಾನು ತಂದಿದ್ದೇನೆ. ಇದಕ್ಕಾಗಿ ಸರ್ಕಾರಕ್ಕೆ ತಕ್ಕ ಉತ್ತರ ಕೊಡುವ ಸಲುವಾಗಿ ಅದರ ಪೂರ್ಣ ತಯಾರಿಯನ್ನು ಕೂಡ ಮಾಡಿದ್ದಾಗಿದೆ. ಆದರೆ ನನ್ನ ಎಲ್ಲಾ ಹಿಂದೂ ಸಮಾಜ ಬಾಂಧವರಲ್ಲಿ, ನನ್ನ ವಿಶೇಷವಾಗಿ ನನ್ನ ಯುವಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಇಂಥ ಸಂದರ್ಭ ಬಂದಾಗ ನಾವು ಮುಂದೆ ನಿಂತು ಅದಕ್ಕೆ ತಕ್ಕವಾದಂತಹ ಉತ್ತರ ಕೊಡ್ತಕ್ಕಂಥದ್ದು ನಾವು ಕಲಿಬೇಕಾಗಿದೆ. ಯಾರ್ದೋ ಮೇಲೆ ಕಲ್ಲು ಹೋಗಿತ್ತು, ನಮಗ್ ಬಿದ್ದಿಲ್ಲ. ಅರೆ SP ಮೇಲೆ ಕಲ್ಲು ಬಿದ್ದದ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ನೋಡಿ, ಧೈರ್ಯ ನೋಡ್ರಿ ಹೇಗಿದೆ. ಇದು ರಾಜ್ಯಾದ್ಯಂತ ಇದೆ. ಹಿಂದೂಗಳ ಮೇಲೆ, ಮೆರವಣಿಗೆ ಮೇಲೆ ಅನ್ಯಾಯ ಇದು ಈ ಬಾಗಲಕೋಟೆಯಲ್ಲಿ ಒಂದೇ ಇಲ್ಲ, ರಾಜ್ಯದ ತುಂಬಾ ಆಗಿದೆ. ಇದನ್ನು ಅವ್ರಿಗೆ ನಿಯಂತ್ರಣ ಮಾಡಬೇಕು. ಉಲ್ಟಾ ಹಿಂದೂ ಸಮಾಜವನ್ನು ನಿಯಂತ್ರಣ ಮಾಡ್ಲಿಕ್ಕೆ ನೀವು ಬರ್ತಾ ಇದ್ದೀರಿ. ಆ ರೀತಿ ಆಗಬಾರದು. ನಾವೆಲ್ಲ ಒಂದಾಗಿ ಇದ್ದೇವೆ. ಹಿಂದೂ ಸಮಾಜ ನಾವಿದನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ನಿನ್ನೆ ನಡೆದಂತಹ ಘಟನೆ ಆಕಸ್ಮಿಕವಾದಂತಹ ಘಟನೆ ಅಲ್ಲ, ಇದು ಪೂರ್ವ ಯೋಜಿತವಾದಂತಹ ಘಟನೆ, ಉದ್ದೇಶ ಪೂರ್ವಕವಾಗಿ ಮಾಡಿದಂತಹ ಘಟನೆ. ಇದು 1-2 ಕಲ್ಲು ಬಿದ್ದಿರಬಹುದು. ಪೊಲೀಸರು ಅದನ್ನು ಸಮರ್ಥವಾಗಿ ತಡೆದ್ರಿಂದ ಮುಂದೆ ಆಗ್ತಕ್ಕಂತ ದುರ್ಘಟನೆ ನಡೆಯಲಿಲ್ಲ. ಅದರ ಬಗ್ಗೆ ನಾವು ಎಲ್ಲಾ ಹಿಂದೂ ಸಮಾಜ ಇದರ ಬಗ್ಗೆ ಯಾವ ಸೂಕ್ತ ನಿರ್ಣಯ ತಗೋಬೇಕು ಅಂತ ತಗೋತೀವಿ. ನಾಳೆ ನಮ್ಮ ಹಿಂದೂ ಸಮಾಜ ಉತ್ಸವದ 2 ಕಡೆ ಅದನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಿಸಲೇಬೇಕು. ಈಗಾಗಲೇ ನಾವು ಹೇಳ್ತೀವಿ 144 ತೆಗಿರಿ, ಹಿಂದೂ ಸಮಾಜ ಉತ್ಸವ ನಾವು ಮಾಡೇ ಮಾಡ್ತೀವಿ. ಎಲ್ಲಾ ಸಮಾಜದ ಸಮಸ್ತ ಹಿಂದೂ ಬಾಂಧವರಿಗೆ ನಾವು ಶಾಂತ ರೀತಿಯಿಂದ ಇರೋಣ, ಆದರೆ ಸಮರ್ಥವಾಗಿ ಎದುರಿಸೋಣ.